ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಮಹತ್ಯೆ ಮುಂತಾದ ಬೇರೆ ಬೇರೆ ತತ್ವಗಳ ಉತ್ಪತ್ತಿಯ ವರ್ಣನೆ ಎಂಬ 26ನೆಯ ಅಧ್ಯಾಯಕ್ಕೆ ಸ್ವಾಗತ. ಕಪಿಲ ಭಗವಂತರು ಹೇಳುತ್ತಾರೆ, ಅಥತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಾಂ ಪೃಥಕ್ ಯದ್ವಿತಿದ್ವಾತ್ ವಿಮುಚ್ಯೇತ ಪುರುಷ ಪ್ರಾಕೃತೈರ್ಗುಣೈಹಿ. ಅಮ್ಮ, ಈಗ ನಾನು ನಿನಗೆ ಪ್ರಕೃತಿಯೇ ಮುಂತಾದ ಎಲ್ಲ ತತ್ವಗಳಲ್ಲಿ ಒಂದೊಂದರ ಲಕ್ಷಣವನ್ನು ಹೇಳುವೆನು ಕೇಳು. ಇದನ್ನು ತಿಳಿದುಕೊಂಡರೆ ಮನುಷ್ಯನು ಪ್ರಕೃತಿಯ ಗುಣಗಳಿಂದ ಬಿಡುಗಡೆ ಹೊಂದಬಹುದು. ಆತ್ಮದರ್ಶನ ರೂಪವಾದ ಜ್ಞಾನವೇ ಪುರುಷನು ಮೋಕ್ಷವನ್ನು ಹೊಂದುವುದಕ್ಕೆ ಕಾರಣವಾಗುವುದು. ಪುರುಷನ ಅಹಂಕಾರವೆಂಬ ಹೃದಯದ ಗಂಟನ್ನು ಕತ್ತರಿಸಿ ಹಾಕುವುದು ಆ ಆತ್ಮಜ್ಞಾನವೇ ಎಂದು ಪಂಡಿತರು ಹೇಳುತ್ತಾರೆ. ಆ ಜ್ಞಾನವನ್ನು ಮುಂದೆ ನಾನು ನಿನಗೆ ವರ್ಣಿಸುವೆನು. ಈ ಇಡೀ ಜಗತ್ತೆಲ್ಲವೂ ಯಾವನಿಂದ ವ್ಯಾಪಿಸಲ್ಪಟ್ಟು ಪ್ರಕಾಶಿತವಾಗುತ್ತದೆಯೋ ಆ ಆತ್ಮವೇ ಪುರುಷನು. ಆ ಪುರುಷನು ಅನಾದಿಯು, ತ್ರಿಗುಣಾತೀತನು, ಪ್ರಕೃತಿಯಿಂದ ಹೊರಗೆ ಇರುವವನು, ಅಂತಃಕರಣದಲ್ಲಿ ಸ್ಫುರಿತವನಾಗುವ ಸ್ವಯಂ ಪ್ರಕಾಶನೂ ಆಗಿದ್ದಾನೆ. ಆ ಸರ್ವವ್ಯಾಪಕನಾದ ಪುರುಷನು ತನ್ನ ಬಳಿಗೆ ಲೀಲಾವಿಲಾಸಪೂರ್ವಕವಾಗಿ ಬರುವ ಅವ್ಯಕ್ತವೂ ತ್ರಿಗುಣಾತ್ಮಕವೂ ಆದ ವೈಷ್ಣವಿ ಮಾಯೆಯನ್ನು ತನ್ನ ಇಷ್ಟ ಬಂದಂತೆ ಸ್ವೀಕಾರ ಮಾಡಿದನು. ಲೀಲಾಪರಾಯಣವಾಗಿರುವ ಪ್ರಕೃತಿಯು ತನ್ನ ಸತ್ವವೇ ಮುಂತಾದ ಗುಣಗಳ ಮೂಲಕ ಅವುಗಳಿಗೆ ಅನುರೂಪವಾದ ಪ್ರಜೆಗಳನ್ನು ಸೃಷ್ಟಿ ಮಾಡತೊಡಗಿತು. ಅದನ್ನು ಕಂಡು ಪುರುಷನು ಜ್ಞಾನವನ್ನು ಮುಚ್ಚಿ ಹಾಕುವ ಅದರ ಆವರಣ ಶಕ್ತಿಯಿಂದ ಮೋಹಗೊಂಡು ಬಿಟ್ಟನು. ತನ್ನ ಸ್ವರೂಪವನ್ನು ಮರೆತು ಬಿಟ್ಟನು. ಹೀಗೆ ಪುರುಷನು ತನಗಿಂತಲೂ ಭಿನ್ನವಾಗಿರುವ ಪ್ರಕೃತಿಯನ್ನೇ ತನ್ನ ಸ್ವರೂಪವೆಂದು ತಿಳಿದುಕೊಂಡಿದ್ದರಿಂದ ಪುರುಷನು ಪ್ರಕೃತಿಯ ಗುಣಗಳಿಂದ ಮಾಡಲ್ಪಡುವ ಕರ್ಮಗಳಲ್ಲಿ ತಾನೇ ಆ ಕರ್ಮಗಳ ಕರ್ತೃವೆಂದು ತಿಳಿಯಲು ತೊಡಗುತ್ತಾನೆ. ಹೀಗೆ ತಾನೇ ಕರ್ತೃ ಎಂದು ಭಾವಿಸಿಕೊಳ್ಳುವ ಅಭಿಮಾನದಿಂದಲೇ ವಾಸ್ತವವಾಗಿ ಅಕರ್ತೃವು, ಸ್ವಾಧೀನನು, ಸಾಕ್ಷಿಯು, ಆನಂದ ಸ್ವರೂಪನೂ ಆಗಿರುವ ಪುರುಷನು ಜನನ ಮರಣ ರೂಪವಾದ ಬಂಧನಕ್ಕೂ ಪರತಂತ್ರತೆಗೂ ತುತ್ತಾಗುವನು. ಕಾರ್ಯರೂಪವಾದ ಶರೀರದಲ್ಲೂ ಕಾರಣ ರೂಪವಾದ ಇಂದ್ರಿಯಗಳಲ್ಲೂ ಮತ್ತು ಕರ್ತೃಗಳಾಗಿರುವ ಇಂದ್ರಿಯಾದಿ ಅಧಿಷ್ಠಾತ್ರಗಳಾದ ದೇವತೆಗಳಲ್ಲೂ ಪುರುಷನು ಅವು ತನ್ನವುಗಳು ಎಂದು ಆರೋಪಣೆಯನ್ನು ಮಾಡುವುದಕ್ಕೆ ಪ್ರಕೃತಿಯೇ ಕಾರಣವೆಂದು ಪಂಡಿತರು ಹೇಳುತ್ತಾರೆ. ಮತ್ತು ವಾಸ್ತವವಾಗಿ ಪ್ರಕೃತಿಯಿಂದ ಬೇರೆಯಾಗಿದ್ದರೂ ಯಾವನು ಪ್ರಕೃತಿಸ್ಥನಾಗುತ್ತಾನೆಯೋ ಅಂತಹ ಪುರುಷನನ್ನೇ ಸುಖ ದುಃಖಗಳನ್ನು ಭೋಗಿಸಲು ಕಾರಣನೆಂದು ತಿಳಿಯುತ್ತಾರೆ. ಕಪಿಲರ ಉತ್ತರವನ್ನು ಕೇಳಿದ ದೇವಹೂತಿಯು ಅವರಲ್ಲಿ ಮತ್ತೆ ಹೀಗೆ ಪ್ರಶ್ನೆ ಮಾಡಿದಳು, ಎಲೈ ಪುರುಷೋತ್ತಮನೇ, ಈ ವಿಶ್ವದ ಸ್ಥೂಲ ಮತ್ತು ಸೂಕ್ಷ್ಮ ಕಾರ್ಯಗಳೆಲ್ಲವೂ ಯಾವುದರ ಸ್ವರೂಪವಾಗಿದೆಯೋ ಮತ್ತು ಯಾವನು ಇದಕ್ಕೆಲ್ಲ ಕಾರಣನಾಗಿದ್ದಾನೆಯೋ ಅಂತಹ ಪ್ರಕೃತಿಯ ಮತ್ತು ಪುರುಷನ ಲಕ್ಷಣಗಳನ್ನು ನನಗೆ ಕೃಪೆಯಿಟ್ಟು ತಿಳಿಸುವವನಾಗು. ಕಪಿಲರು ಹೇಳುತ್ತಾರೆ, ಅಮ್ಮ, ಪ್ರಕೃತಿ ಎಂದರೆ ಏನು? ಅಂದರೆ ಯಾವುದು ತ್ರಿಗುಣಾತ್ಮಕವೂ ಅವ್ಯಕ್ತವೂ ನಿತ್ಯವೂ ಆಗಿ ಕಾರ್ಯಕಾರಣ ರೂಪವಾಗಿದೆಯೋ ಮತ್ತು ನಿರ್ವಿಶೇಷವಾಗಿದ್ದರೂ ಸಂಪೂರ್ಣವಾದ ವಿಶೇಷ ಧರ್ಮಗಳಿಗೆ ಆಶ್ರಯವಾಗಿರುವುದೋ ಆ ಪ್ರಧಾನವೆಂಬ ತತ್ವವನ್ನೇ ಪ್ರಕೃತಿ ಎನ್ನುತ್ತಾರೆ. ಪಂಚಮಹಾಭೂತಗಳು, ಪಂಚ ತನ್ಮಾತ್ರೆಗಳು, 4 ಅಂತಃಕರಣ ವಿಶೇಷಗಳು ಮತ್ತು 10 ಇಂದ್ರಿಯಗಳು, ಈ 24 ತತ್ವಗಳ ಸಮೂಹವನ್ನೇ ವಿದ್ವಾಂಸರು ಪ್ರಕೃತಿಯ ಕಾರ್ಯವೆಂದು ತಿಳಿಯುತ್ತಾರೆ. ಪೃಥ್ವಿ, ಜಲ, ತೇಜಸ್ಸು, ವಾಯು ಮತ್ತು ಆಕಾಶ ಎಂಬ ಈ 5 ಪಂಚಮಹಾಭೂತಗಳು, ಗಂಧ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದ ಎಂಬ ಈ 5 ಪಂಚ ತನ್ಮಾತ್ರೆಗಳೆಂದು ತಿಳಿಯಲ್ಪಟ್ಟಿದೆ. ಕೇಳುವ ಕಿವಿ, ಸ್ಪರ್ಶಿಸುವ ತೊಗಲು, ನೋಡುವ ಕಣ್ಣು, ರಸವನ್ನು ಗ್ರಹಿಸುವ ರಸನೇಂದ್ರಿಯವಾದ ನಾಲಿಗೆ, ಘ್ರಾಣೇಂದ್ರಿಯವಾದ ಮೂಗು, ಮಾತನಾಡುವ ವಾಗೇಂದ್ರಿಯ, ಕೈಗಳು, ಕಾಲುಗಳು, ಉಪಸ್ಥ ಮತ್ತು ವಾಯು ಎಂಬ ಇವೇ 10 ಇಂದ್ರಿಯಗಳು. ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಎಂಬ ಇವೇ 4 ಅಂತಃಕರಣದ ರೂಪಗಳು. ಇವುಗಳಿಗೆ ಕ್ರಮವಾಗಿ ಸಂಕಲ್ಪ, ನಿಶ್ಚಯ, ಚಿಂತೆ ಮತ್ತು ಅಭಿಮಾನ ಎಂಬ 4 ವೃತ್ತಿಗಳು. ತತ್ವಜ್ಞಾನಿಗಳು ಹೀಗೆ ಸಗುಣವಾದ ಬ್ರಹ್ಮಕ್ಕೆ ಸನ್ನಿವೇಶ ಸ್ಥಾನಗಳನ್ನಾಗಿ 24 ತತ್ವಗಳನ್ನು ಲೆಕ್ಕಿಸುತ್ತಾರೆ. ಇವುಗಳಲ್ಲದೆ ಕಾಲ ಎಂಬುದು 25ನೆಯ ತತ್ವವೆನಿಸುತ್ತದೆ. ಕೆಲವು ಜ್ಞಾನಿಗಳು ಕಾಲವನ್ನು ಪುರುಷನಿಂದ ಬೇರೆಯಾದ ಒಂದು ತತ್ವವನ್ನಾಗಿ ಭಾವಿಸದೆ ಅದನ್ನು ಪುರುಷನ ಪ್ರಭಾವವನ್ನಾಗಿ, ಅಂದರೆ ಈಶ್ವರನ ಸಂಹಾರಕಾರಕ ಶಕ್ತಿಯನ್ನಾಗಿ ತಿಳಿಯುತ್ತಾರೆ. ಪ್ರಕೃತಿಯಲ್ಲಿ ಸಿಲುಕಿ
ಅದರ ಕಾರ್ಯವಾಗಿರುವ ದೇಹಾದಿಗಳನ್ನು ಆತ್ಮವೆಂದು ಅಭಿಮಾನಿಸಿ ಅಹಂಕಾರಗ್ರಸ್ತನಾಗಿ ತನ್ನನ್ನು ಕರ್ತನೆಂದು ತಿಳಿದುಕೊಳ್ಳುವ ಜೀವನಿಗೆ ಈ ಕಾಲದ ವಿಷಯದಲ್ಲಿ ನಿರಂತರವಾಗಿ ಭಯವು ಇದ್ದೇ ಇರುತ್ತದೆ. ಅಮ್ಮ ಮನುಪುತ್ರಿಯೇ, ಯಾವನ ಪ್ರೇರಣೆಯಿಂದ ತ್ರಿಗುಣಗಳ ಸಾಮ್ಯಾವಸ್ಥೆಯ ರೂಪದಲ್ಲಿರುವ ನಿರ್ವಿಶೇಷವಾದ ಪ್ರಕೃತಿಯಲ್ಲಿ ಗತಿಯು ಉಂಟಾಗುತ್ತದೆಯೋ ಆ ಪುರುಷರೂಪಿಯಾದ ಭಗವಂತನೇ ವಾಸ್ತವವಾಗಿ ಕಾಲ ಎಂದು ಕರೆಯಲ್ಪಡುತ್ತಾನೆ. ಹೀಗೆ ತನ್ನ ಮಾಯೆಯ ಮೂಲಕ ಎಲ್ಲ ಪ್ರಾಣಿಗಳ ಒಳಗಡೆಯಲ್ಲಿ ಚೈತನ್ಯ ರೂಪದಲ್ಲಿಯೂ ಮತ್ತು ಹೊರಗೆ ಕಾಲ ರೂಪದಲ್ಲಿಯೂ ವ್ಯಾಪಿಸಿಕೊಂಡಿರುವ ಭಗವಂತನೇ 25ನೆಯ ತತ್ವವು. ಪರಮ ಪುರುಷನಾದ ಪರಮಾತ್ಮನು ಜೀವಗಳ ಅದೃಷ್ಟವಶದಿಂದ ಕ್ಷೋಭೆಗೊಂಡ ಸರ್ವ ಜೀವಗಳ ಉತ್ಪತ್ತಿ ಸ್ಥಾನ ರೂಪವಾದ ತನ್ನ ಮಾಯಾ ಶಕ್ತಿಯಲ್ಲಿ ತನ್ನ ವೀರ್ಯವನ್ನು ಸ್ಥಾಪಿಸಿದಾಗ ಅದರಿಂದ ತೇಜೋಮಯವಾದ ಮಹತ್ತತ್ವವು ಉತ್ಪನ್ನವಾಯಿತು. ಮುಂದಿನ ತತ್ವಗಳಿಗೆಲ್ಲ ಮೂಲ ರಾಶಿ ಸ್ಥಾನದಲ್ಲಿದ್ದು, ಅಂದರೆ ಕೂಟಸ್ಥವಾಗಿ ಜಗತ್ತಿಗೆಲ್ಲ ಅಂಕುರದಂತೆ ಇದೆ ಈ ಮಹತ್ತತ್ವ. ಇದು ತನ್ನಲ್ಲಿರುವ ವಿಶ್ವವನ್ನು ಪ್ರಕಟಪಡಿಸುವುದಕ್ಕಾಗಿ ತನ್ನ ಸ್ವರೂಪವನ್ನು ಮುಚ್ಚಿಕೊಂಡಿದ್ದ ಪ್ರಳಯ ಕಾಲದ ಕಗ್ಗತ್ತಲೆಯನ್ನು ತನ್ನದೇ ಆದ ತೇಜಸ್ಸಿನಿಂದ ಕುಡಿದು ಬಿಟ್ಟಿತು. ಸತ್ವಗುಣಮಯವಾಗಿ ಸ್ವಚ್ಛವಾಗಿ ಶಾಂತವಾಗಿ ಶ್ರೀ ಭಗವಂತನ ಉಪಲಬ್ಧಿ ಸ್ಥಾನವಾಗಿರುವ ಯಾವ ಚಿತ್ತವುಂಟೋ ಅದೇ ಮಹತ್ತತ್ವವು. ಅದನ್ನೇ ವಾಸುದೇವ ಎಂದು ಕರೆಯುತ್ತಾರೆ. ಅಧ್ಯಾತ್ಮದಲ್ಲಿ ಯಾವುದನ್ನು ಚಿತ್ತವೆಂದು ಕರೆಯುತ್ತಾರೆಯೋ ಅದೇ ಅಧಿಭೂತದಲ್ಲಿ ಮಹತ್ತತ್ವವೆನಿಸುತ್ತದೆ. ಆ ಚಿತ್ತದಲ್ಲಿ ಅಧಿಷ್ಠಾತೃವಾಗಿರುವವನು ಕ್ಷೇತ್ರಜ್ಞನು ಮತ್ತು ಉಪಾಸ್ಯ ದೇವನು, ಉಪಾಸನೆಗೆ ಯೋಗ್ಯನಾಗಿರುವ ವಾಸುದೇವನು. ಹೀಗೆಯೇ ಅಹಂಕಾರದಲ್ಲಿ ಅಧಿಷ್ಠಾತೃವಾಗಿರುವವನು ರುದ್ರನು ಮತ್ತು ಉಪಾಸ್ಯ ದೇವನು, ಸಂಕರ್ಷಣನು ಉಪಾಸ್ಯ ದೇವನು ಸಂಕರ್ಷಣನು. ಬುದ್ಧಿಯಲ್ಲಿ ಅಧಿಷ್ಠಾತೃವಾಗಿರುವವನು ಬ್ರಹ್ಮನು ಮತ್ತು ಉಪಾಸ್ಯ ದೇವನು ಪ್ರದ್ಯುಮ್ನನು. ಮನಸ್ಸಿನಲ್ಲಿ ಅಧಿಷ್ಠಾತೃವಾಗಿರುವವನು ಚಂದ್ರನು ಮತ್ತು ಉಪಾಸ್ಯ ದೇವನು ಅನಿರುದ್ಧನಾಗಿದ್ದಾನೆ ಎಂದು ತಿಳಿಯಬೇಕು. ಜಲವು ಪೃಥ್ವಿಯೇ ಮುಂತಾದ ಪದಾರ್ಥಗಳೊಡನೆ ಸಂಬಂಧಿಸುವುದಕ್ಕೆ ಮೊದಲು ನೊರೆ ಗುಳ್ಳೆಗಳೇ ಮುಂತಾದವುಗಳಿಲ್ಲದೆ ಸಹಜ ಸ್ಥಿತಿಯಲ್ಲಿ ಇರುವಾಗ ಅತ್ಯಂತ ನಿರ್ಮಲವಾಗಿರುತ್ತದೆ, ವಿಕಾರರಹಿತವಾಗಿರುತ್ತದೆ ಮತ್ತು ಶಾಂತವಾಗಿರುತ್ತದೆ. ನಿರ್ಮಲತ್ವ, ನಿರ್ವಿಕಾರತ್ವ ಮತ್ತು ಶಾಂತತ್ವಗಳು ಆಗ ಅದರ ಗುರುತುಗಳಾಗಿರುತ್ತವೆಯಲ್ಲವೇ? ಹಾಗೆಯೇ ವೃತ್ತಿ ಸಹಿತವಾದ ಚಿತ್ತಕ್ಕೆ ಅದರ ಸ್ವಾಭಾವಿಕವಾದ ಅವಸ್ಥೆಯಾಗಿ ನಿರ್ಮಲತ್ವ, ನಿರ್ವಿಕಾರತ್ವ ಮತ್ತು ಶಾಂತತ್ವಗಳು ಗುರುತುಗಳಾಗಿರುತ್ತವೆ. ಆಗ ಭಗವಂತನ ಬಿಂಬವನ್ನು ಗ್ರಹಿಸುವ ಸ್ವಚ್ಛತೆಯನ್ನು, ರಾಗಾದಿಗಳ ಅಭಾವವೆಂಬ ನಿರ್ವಿಕಾರತೆಯನ್ನು, ಲಯ ವಿಕ್ಷೇಪಗಳಿಲ್ಲದಿರುವಿಕೆ ಎಂಬ ಪ್ರಶಾಂತತೆಯನ್ನು ಚಿತ್ತವು ಹೊಂದಿರುವುದು. ಅನಂತರ ಭಗವಂತನ ಸಂಕಲ್ಪರೂಪವಾದ ಪ್ರೇರಣೆಯಿಂದ ಆ ಮಹತ್ತತ್ವದಲ್ಲಿ ವಿಕಾರ ಉಂಟಾಯಿತು. ಆಗ ಅದರಿಂದ ಕ್ರಿಯಾಶಕ್ತಿ ಪ್ರಧಾನವಾದ ಅಹಂಕಾರವು ಉತ್ಪನ್ನವಾಯಿತು. ಆ ಅಹಂಕಾರವು ವೈಕಾರಿಕ, ತೈಜಸ ಮತ್ತು ತಾಮಸ ಎಂಬ 3 ಪ್ರಕಾರಗಳಿಂದ ಕೂಡಿದೆ. ಈ 3 ಪ್ರಕಾರಗಳಿಂದ ಕ್ರಮವಾಗಿ ಮನಸ್ಸು, ಇಂದ್ರಿಯಗಳು ಮತ್ತು ಪಂಚಮಹಾಭೂತಗಳು ಇವುಗಳ ಉತ್ಪತ್ತಿಯಾಯಿತು. ಈ ಭೂತ, ಇಂದ್ರಿಯ ಮತ್ತು ಮನೋರೂಪವಾದ ಅಹಂಕಾರವನ್ನೇ ಪಂಡಿತರು ಸಾಕ್ಷಾತ್ ಸಂಕರ್ಷಣ, ಅಂದರೆ ಸಹಸ್ರ ಶಿರಸ್ಸುಗಳುಳ್ಳ ಅನಂತ ನಾಗರಾಜ ಎಂದು ಕರೆಯುತ್ತಾರೆ. ಈ ಅಹಂಕಾರ ತತ್ವಾಭಿಮಾನಿಯಾದ ಸಂಕರ್ಷಣ ದೇವರಿಗೆ ದೇವತಾ ರೂಪದಿಂದ ಕರ್ತೃತ್ವವು, ಇಂದ್ರಿಯ ರೂಪದಿಂದ ಕಾರಣತ್ವವು ಮತ್ತು ಪಂಚಭೂತ ರೂಪದಿಂದ ಕಾರ್ಯತ್ವವು ಲಕ್ಷಣಗಳಾಗಿರುತ್ತವೆ. ಸತ್ವರೂಪದಿಂದ ಶಾಂತತ್ವವು, ರಜೋಗುಣ ರೂಪದಿಂದ ಘೋರತ್ವವು ಮತ್ತು ತಮೋಗುಣ ರೂಪದಿಂದ ಮೂಢತ್ವವು ಲಕ್ಷಣಗಳಾಗುತ್ತವೆ. ಈ 3 ಬಗೆಯ ಅಹಂಕಾರಗಳಲ್ಲಿ ವೈಕಾರಿಕ ಅಹಂಕಾರವು ವಿಕಾರಗೊಳ್ಳಲು ಅದರಿಂದ ಮನಸ್ಸು ಜನಿಸಿತು. ಈ ಮನಸ್ಸಿನ ಸಂಕಲ್ಪ ವಿಕಲ್ಪಗಳಿಂದಲೇ ಕಾಮನೆಗಳು ಉತ್ಪತ್ತಿಯಾದವು. ಈ ಮನಸ್ತತ್ವವೇ ಇಂದ್ರಿಯಗಳಿಗೆ ಅಧಿಷ್ಠಾತೃವಾಗಿರುವ ಅನಿರುದ್ಧ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಯೋಗಿಗಳು ಶರತ್ಕಾಲದ ನೀಲ ಕಮಲದಂತೆ ಶ್ಯಾಮಲ ವರ್ಣದಿಂದ ಕಂಗೊಳಿಸುವ ಈ ಅನಿರುದ್ಧನನ್ನು ಮೆಲ್ಲಗೆ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡು ಆರಾಧಿಸುತ್ತಾರೆ. ಎಲೈ ಸಾಧ್ವಿಯೇ, ಆ ಬಳಿಕ ತೈಜಸ ಅಹಂಕಾರವು ವಿಕಾರಗೊಳ್ಳಲು ಅದರಿಂದ ಬುದ್ಧಿತತ್ವವು ಉತ್ಪನ್ನವಾಯಿತು. ವಸ್ತುವಿನ ಸ್ಫೂರ್ತಿ ರೂಪವಾದ ವಿಜ್ಞಾನ ಮತ್ತು ಇಂದ್ರಿಯಗಳ ವ್ಯಾಪಾರಗಳಲ್ಲಿ ಸಹಾಯವಾಗುವಿಕೆ, ಪದಾರ್ಥಗಳ ವಿಶೇಷ ಜ್ಞಾನವನ್ನು ಮಾಡುವಿಕೆ ಇವು ಬುದ್ಧಿಯ ಕಾರ್ಯಗಳು. ಆ ಬುದ್ಧಿಯಲ್ಲಿ ವೃತ್ತಿ ಭೇದದಿಂದ ಸಂಶಯ, ವಿಪರ್ಯಯ ಅಂದರೆ ವಿಪರೀತ ಜ್ಞಾನ, ನಿಶ್ಚಯ, ಸ್ಮೃತಿ ಮತ್ತು ನಿದ್ರೆ ಎಂಬ 5 ಭೇದಗಳುಂಟು. ಈ ಬುದ್ಧಿತತ್ವವೇ ಪ್ರದ್ಯುಮ್ನ ನೆನೆಸುತ್ತದೆ.
ಇಂದ್ರಿಯಗಳು ಕೂಡ ತೈಜಸಾಹಂಕಾರದ ಕಾರ್ಯಗಳೇ ಆಗಿವೆ. ಇವುಗಳಲ್ಲಿ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳೆಂಬ ಎರಡು ಭೇದಗಳುಂಟು. ಕಣ್ಣು ಮುಂತಾದವು ಜ್ಞಾನೇಂದ್ರಿಯಗಳು ಮತ್ತು ವಾಕ್ಕು ಮುಂತಾದವು ಕರ್ಮೇಂದ್ರಿಯಗಳು. ಇವುಗಳಲ್ಲಿ ಕರ್ಮಗಳು ಪ್ರಾಣದ ಶಕ್ತಿಯೆಂದು, ಜ್ಞಾನವು ಬುದ್ಧಿಯ ಶಕ್ತಿಯೆಂದು ತಿಳಿಯಬೇಕು. ಇನ್ನು ತನ್ಮಾತ್ರೆಗಳು ಮತ್ತು ಅವುಗಳ ಇಂದ್ರಿಯಗಳ ಉತ್ಪತ್ತಿಯನ್ನು, ಲಕ್ಷಣಗಳನ್ನು, ಕಾರ್ಯಗಳನ್ನು ಹೇಳುತ್ತೇನೆ ಕೇಳಮ್ಮ. ಭಗವಂತನ ಸಂಕಲ್ಪ ಶಕ್ತಿಯ ಪ್ರೇರಣೆಯಿಂದ ತಾಮಸಾಹಂಕಾರವು ವಿಕೃತಗೊಳ್ಳಲು ಅದರಿಂದ ಶಬ್ದ ತನ್ಮಾತ್ರೆಯು ಉದ್ಭವಿಸಿತು. ಶಬ್ದ ತನ್ಮಾತ್ರೆಯಿಂದ ಆಕಾಶವು ಮತ್ತು ಶಬ್ದದ ಜ್ಞಾನವನ್ನು ಉಂಟುಮಾಡುವ ಶ್ರೋತ್ರೇಂದ್ರಿಯವು ಉತ್ಪನ್ನವಾದವು. ಪದಾರ್ಥಗಳನ್ನು ಪ್ರಕಾಶಪಡಿಸುವುದು, ಪರೋಕ್ಷದಲ್ಲಿ ಮಾತನಾಡುವವನ ಜ್ಞಾನವನ್ನು ಉಂಟುಮಾಡುವುದು ಮತ್ತು ಆಕಾಶದಂತೆ ಸೂಕ್ಷ್ಮ ರೂಪವಾಗುವಿಕೆ ಇವೇ ಶಬ್ದದ ಕುರುಹುಗಳೆಂದು ವಿದ್ವಾಂಸರು ಹೇಳುತ್ತಾರೆ. ಭೂತಗಳಿಗೆ ಅವಕಾಶವನ್ನು ಕೊಡುವಿಕೆ, ಎಲ್ಲದರ ಹೊರಗೂ ಒಳಗೂ ಇರುವಿಕೆ ಮತ್ತು ಪ್ರಾಣ, ಇಂದ್ರಿಯ ಮನಸ್ಸುಗಳಿಗೆ ಆಶ್ರಯವಾಗಿರುವಿಕೆ ಇವಿಷ್ಟು ಆಕಾಶದ ವೃತ್ತಿ ಅಥವಾ ಕಾರ್ಯ ಲಕ್ಷಣಗಳು. ಅನಂತರ ಶಬ್ದ ತನ್ಮಾತ್ರೆಯ ಕಾರ್ಯವಾದ ಆಕಾಶದಲ್ಲಿ ಕಾಲಗತಿಯಿಂದ ವಿಕಾರ ಉಂಟಾಗಲು ಸ್ಪರ್ಶ ತನ್ಮಾತ್ರೆಯು ಉತ್ಪನ್ನವಾಯಿತು. ಅದರಿಂದ ವಾಯುವು ಮತ್ತು ಸ್ಪರ್ಶ ಗ್ರಹಣವನ್ನು ಮಾಡಿಸುವ ಚರ್ಮ ಎನ್ನುವ ಇಂದ್ರಿಯವು ಉಂಟಾದವು. ಮಾರ್ಧವ, ಕಠೋರತ್ವ, ಶೀತಲತ್ವ, ಉಷ್ಣತೆ ಮತ್ತು ವಾಯುವಿನಂತೆ ಸೂಕ್ಷ್ಮ ರೂಪವಾಗುವಿಕೆ ಇವು ಸ್ಪರ್ಶದ ಲಕ್ಷಣಗಳು. ಮರದ ಕೊಂಬೆಯೇ ಮುಂತಾದವುಗಳನ್ನು ಅಲ್ಲಾಡಿಸುವುದು, ಹುಲ್ಲು ಮುಂತಾದವುಗಳನ್ನು ಒಟ್ಟಿಗೆ ಸಂಗ್ರಹಿಸುವುದು, ಎಲ್ಲೆಡೆಗೂ ತಲುಪಿಸುವುದು, ವಾಸನೆ ಮುಂತಾದವುಗಳಿಂದ ಕೂಡಿದ ದ್ರವ್ಯವನ್ನು ಮೂಗು ಮುಂತಾದ ಇಂದ್ರಿಯದ ಬಳಿಗೂ ಮತ್ತು ಕಿವಿಯು ಶಬ್ದವನ್ನು ಕೇಳುವ ಇಂದ್ರಿಯದ ಬಳಿಗೂ ಮತ್ತು ಒಯ್ಯುವುದು ಮತ್ತು ಸಮಸ್ತ ಇಂದ್ರಿಯಗಳಿಗೂ ಆತ್ಮವಾಗಿ ಕಾರ್ಯಶಕ್ತಿಯನ್ನು ಕೊಡುವುದು. ಇವು ವಾಯುವಿನ ವೃತ್ತಿ ಅಥವಾ ಕಾರ್ಯ ಲಕ್ಷಣಗಳು. ಇದಾದ ನಂತರ ದೈವದ ಪ್ರೇರಣೆಯಿಂದ ಸ್ಪರ್ಶ ತನ್ಮಾತ್ರೆಯಿಂದ ಕೂಡಿದ ವಾಯುವು ವಿಕಾರಗೊಳ್ಳಲು ಅದರಿಂದ ರೂಪ ತನ್ಮಾತ್ರೆಯು ಉತ್ಪನ್ನವಾಯಿತು. ಅದರಿಂದ ತೇಜಸ್ಸು ಮತ್ತು ರೂಪವನ್ನು ಅರಿವಿಗೆ ತರುವ ನೇತ್ರೇಂದ್ರಿಯವು ಆವಿರ್ಭವಿಸಿದವು. ಎಲೈ ಸಾಧ್ವಿಯೇ, ವಸ್ತುವಿನ ಆಕಾರದ ಅರಿವನ್ನು ಉಂಟುಮಾಡುವುದು ಗೌಣವಾಗುವುದು, ಅಂದರೆ ದ್ರವ್ಯದ ಅಂಗರೂಪವಾಗಿ ಭಾಸವಾಗುವುದು. ದ್ರವ್ಯಕ್ಕೆ ಯಾವ ಆಕಾರ ಪ್ರಕಾರಗಳುಂಟೋ ಮತ್ತು ಪರಿಮಾಣ ಇತ್ಯಾದಿಗಳುಂಟೋ ಅದೇ ರೂಪದಲ್ಲಿ ಉಪಲಕ್ಷಿತವಾಗುವುದು ಮತ್ತು ತೇಜಸ್ಸಿಗೆ ಸ್ವರೂಪಭೂತವಾಗುವುದು. ಇವೆಲ್ಲ ರೂಪ ತನ್ಮಾತ್ರೆಯ ವೃತ್ತಿಗಳು. ಹೊಳೆಯುವುದು, ಬೇಯಿಸುವುದು, ಚಳಿಯನ್ನು ಹೋಗಲಾಡಿಸುವುದು, ಒಣಗಿಸುವುದು, ಹಸಿವು ಬಾಯಾರಿಕೆಗಳನ್ನು ಉಂಟು ಮಾಡುವುದು ಮತ್ತು ಅವುಗಳನ್ನು ಕಳೆದುಕೊಳ್ಳಲು ಆಹಾರ ಪಾನೀಯಗಳನ್ನು ಸೇವಿಸುವಂತೆ ಮಾಡುವುದು ಇವಿಷ್ಟು ತೇಜಸ್ಸಿನ ವೃತ್ತಿಗಳು. ಆಮೇಲೆ ದೈವದ ಪ್ರೇರಣೆಯಂತೆ ರೂಪ ತನ್ಮಾತ್ರಮಯವಾದ ತೇಜಸ್ಸು ವಿಕಾರಗೊಳ್ಳಲು ಅದರಿಂದ ಜಲವು ಮತ್ತು ರಸವನ್ನು ಗ್ರಹಣ ಮಾಡುವ ಇಂದ್ರಿಯವಾದಂತಹ ನಾಲಿಗೆಯು ಉಂಟಾದವು. ರಸ ಎನ್ನುವುದು ತನ್ನ ಸ್ವರೂಪದಿಂದ ಒಂದೇ ಆದರೂ ಇತರ ಭೌತಿಕ ಪದಾರ್ಥಗಳ ಸಂಯೋಗದಿಂದ ಒಗರು, ಸಿಹಿ, ಖಾರ, ಕಹಿ, ಹುಳಿ, ಉಪ್ಪು ಮುಂತಾಗಿ ನಾನಾ ಪ್ರಕಾರವಾಗುವುದು. ಪದಾರ್ಥಗಳನ್ನು ನೆನೆಸಿ ಒದ್ದೆಯನ್ನಾಗಿಸುವುದು, ಮಣ್ಣು ಮುಂತಾದವುಗಳನ್ನು ಮುದ್ದೆಯನ್ನಾಗಿಸುವುದು, ತೃಪ್ತಿಯನ್ನು ಉಂಟು ಮಾಡುವುದು, ಜೀವಂತನನ್ನಾಗಿ ಇರಿಸುವುದು, ಬಾಯಾರಿಕೆಯನ್ನು ಹೋಗಲಾಡಿಸುವುದು, ಪದಾರ್ಥಗಳನ್ನು ಮೃದುವಾಗಿಸುವುದು, ತಾಪವನ್ನು ಶಮನಗೊಳಿಸುವುದು, ಬಾವಿಯೇ ಮುಂತಾದವುಗಳಿಂದ ಉಪಯೋಗಿಸಲ್ಪಡುತ್ತಿದ್ದರೂ ಮತ್ತೆ ಪ್ರಕಟವಾಗುವುದು ಇವು ಜಲದ ವೃತ್ತಿಗಳು ಅಥವಾ ಲಕ್ಷಣಗಳು. ಇದಾದ ನಂತರ ಭಗವಂತನ ಪ್ರೇರಣೆಯಂತೆ ರಸಸ್ವರೂಪವಾದ ಜಲವು ವಿಕಾರಗೊಳ್ಳಲು ಅದರಿಂದ ಗಂಧ ತನ್ಮಾತ್ರೆಯು ಉಂಟಾಯಿತು. ಅದರಿಂದ ಪೃಥಿವಿಯು ಮತ್ತು ಗಂಧವನ್ನು ಗ್ರಹಿಸುವಂತೆ ಮಾಡುವ ಮೂಗು ಎಂಬ ಇಂದ್ರಿಯವು ಪ್ರಕಟಗೊಂಡವು. ಗಂಧ ಎಂಬುದು ಒಂದೇ ಆದರೂ ಪರಸ್ಪರವಾಗಿ ದ್ರವ್ಯಗಳು ಹೆಚ್ಚು ಅಥವಾ ಕಡಿಮೆ ಪ್ರಮಾಣದಲ್ಲಿ ಮಿಶ್ರವಾಗುವುದರಿಂದ ಆ ಬೆರಕೆಯ ಗಂಧವು ಸುಗಂಧ, ದುರ್ಗಂಧ, ಮೃದು, ತೀವ್ರ, ಹುಳಿ ಮುಂತಾಗಿ ನಾನಾ ಪ್ರಕಾರಗಳಾಗುವವು. ದೇವತಾ ಪ್ರತಿಮೆಯೇ ಮುಂತಾದ ರೂಪದಲ್ಲಿ ಬ್ರಹ್ಮದ ಸಾಕಾರ ಭಾವನೆಗೆ ಆಶ್ರಯವಾಗುವಿಕೆ, ಜಲವೇ ಮುಂತಾದ ಕಾರಣ ತತ್ವಗಳಿಂದ ಭಿನ್ನವಾದ ಬೇರಾವುದೋ ಆಶ್ರಯದ ಅಪೇಕ್ಷೆ ಇಲ್ಲದೆಯೇ ಇರುವುದು, ಜಲವೇ ಮುಂತಾದ ಇತರ ಪದಾರ್ಥಗಳನ್ನು ಧರಿಸುವುದು, ಆಕಾಶವೇ ಮುಂತಾದವುಗಳಿಗೆ ಅವಚ್ಛೇದಕವಾಗುವುದು, ಅಂದರೆ ಘಟಾಕಾಶ, ಮಹಾಕಾಶ ಮುಂತಾದ ಭೇದಗಳಿಗೆ ಸಾಧಕವಾಗುವುದು, ಅದರ ಪರಿಣಾಮ ವಿಶೇಷದಿಂದ ಸರ್ವ ಪ್ರಾಣಿಗಳ ಸ್ತ್ರೀತ್ವ,
ಪುರುಷತ್ವ ಮುಂತಾದ ಗುಣಗಳನ್ನು ಪ್ರಕಟಪಡಿಸುವುದು. ಇವು ಪೃಥ್ವಿಯ ಕಾರ್ಯರೂಪವಾದ ಕುರುಹುಗಳು. ಇನ್ನು ಆಯಾ ಇಂದ್ರಿಯಗಳ ವಿಷಯಗಳಿಗೆ ಅನುಗುಣವಾಗಿ ಇಂದ್ರಿಯಗಳ ಲಕ್ಷಣಗಳನ್ನು ಹೇಳುವೆನು, ಕೇಳಮ್ಮ. ಆಕಾಶದ ವಿಶೇಷ ಗುಣವಾದ ಶಬ್ದವನ್ನು ಗ್ರಹಿಸುವುದೇ ಶ್ರೋತ್ರೇಂದ್ರಿಯವೆನಿಸುವುದು. ವಾಯುವಿನ ವಿಶೇಷ ಗುಣವಾದ ಸ್ಪರ್ಶವು ಯಾವುದಕ್ಕೆ ವಿಷಯವಾಗಿದೆಯೋ ಅದು ತ್ವಕ್ ಅಥವಾ ತೊಗಲು, ಚರ್ಮ ಎಂಬ ಇಂದ್ರಿಯವು. ತೇಜಸ್ಸಿನ ವಿಶೇಷ ಗುಣವಾದ ರೂಪವು ಯಾವುದಕ್ಕೆ ವಿಷಯವಾಗಿದೆಯೋ ಅದು ನೇತ್ರ ಎಂಬ ಇಂದ್ರಿಯವಾಗಿದೆ. ಜಲದ ವಿಶೇಷ ಗುಣವಾದ ರಸವನ್ನೇ ವಿಷಯವನ್ನಾಗಿ ಹೊಂದಿರುವ ಇಂದ್ರಿಯವು ರಸನೇಂದ್ರಿಯ ಅಥವಾ ನಾಲಿಗೆ ಎನಿಸುತ್ತದೆ. ಮತ್ತು ಪೃಥ್ವಿಯ ವಿಶೇಷ ಗುಣವಾದ ಗಂಧವನ್ನೇ ವಿಷಯವನ್ನಾಗಿ ಹೊಂದಿರುವ ಇಂದ್ರಿಯವು ಘ್ರಾಣೇಂದ್ರಿಯ ಅಥವಾ ಮೂಗು ಎಂದು ತಿಳಿಯಬೇಕು. ವಾಯುವೇ ಮುಂತಾದ ಕಾರ್ಯತತ್ವಗಳಲ್ಲಿ ಆಕಾಶವೇ ಮುಂತಾದ ಕಾರಣ ತತ್ವಗಳು ಇರುವುದರಿಂದ ಆ ಕಾರಣ ತತ್ವಗಳ ಗುಣಗಳು ಕಾರ್ಯತತ್ವಗಳಲ್ಲಿ ಅನುಸರಿಸಿ ಬರುತ್ತವೆ. ಇದರಂತೆ ಕಡೆಯ ಕಾರ್ಯತತ್ವವಾದ ಪೃಥ್ವಿಯಲ್ಲಿ ಸಮಸ್ತ ಭೂತಗಳ ಗುಣಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಕಂಡುಬರುತ್ತವೆ. ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಭೂತ ತತ್ವ ಎಂಬ ಈ 7 ತತ್ವಗಳು ಒಂದರೊಡನೊಂದು ಸೇರಿಕೊಳ್ಳದೇ ಇರಲು, ಅಂದರೆ ಪ್ರತ್ಯೇಕವಾಗಿ ಇರಲು ಅವು ಮುಂದಿನ ದೃಷ್ಟಿಯನ್ನು ಮಾಡಲು ಅಶಕ್ತವಾದವು. ಅದನ್ನು ಕಂಡು ಜಗತ್ತಿಗೆ ಆದಿಕಾರಣನಾದ ಶ್ರೀಮನ್ನಾರಾಯಣನು ಕಾಲ, ಅದೃಷ್ಟ ಮತ್ತು ಸತ್ವವೇ ಮುಂತಾದ ಗುಣಗಳೊಡನೆ ತಾನು ಅವುಗಳಲ್ಲಿ ಪ್ರವೇಶ ಮಾಡಿದನು. ಅನಂತರ ಪರಮಾತ್ಮನ ಆ ಅನುಪ್ರವೇಶದಿಂದ ಕ್ಷೋಭೆಗೊಂಡು ಒಂದರೊಡನೊಂದು ಬೆರೆತುಕೊಂಡ ಆ ತತ್ವಗಳಿಂದ ಒಂದು ಜಡವಾದ ಅಂಡವು ಉತ್ಪನ್ನವಾಯಿತು. ಆ ಅಂಡದಿಂದಲೇ ಈ ವಿರಾಟ್ ಪುರುಷನು ಅಭಿವ್ಯಕ್ತಿಗೊಂಡನು. ಆ ಅಂಡಕ್ಕೆ ವಿಶೇಷ ಎಂದು ಹೆಸರು. ಅದರ ಒಳಗಡೆ ಇದ್ದ ಶ್ರೀಹರಿಯ ರೂಪವಾಗಿ, ಅಂದರೆ ಶರೀರಭೂತವಾಗಿ 14 ಲೋಕಗಳ ವಿಸ್ತಾರವೂ ಇದೆ. ಇದು 4 ಕಡೆಗಳಲ್ಲೂ ಕ್ರಮವಾಗಿ ಒಂದು ಮತ್ತೊಂದಕ್ಕೆ 10ರಷ್ಟು ಇರುವ ಜಲ, ಅಗ್ನಿ, ವಾಯು, ಆಕಾಶ, ಅಹಂಕಾರ ಮತ್ತು ಮಹತ್ತತ್ವ ಎಂಬಿವುಗಳ 6 ಆವರಣಗಳಿಂದ ಕೂಡಿದೆ. ಇವೆಲ್ಲದರ ಹೊರಗೂ 7ನೆಯ ಆವರಣವಾದ ಪ್ರಕೃತಿಯು ಇರುವುದಮ್ಮ. ಅನಂತರ ಕಾರಣಮಯವಾದ ನೀರಿನಲ್ಲಿದ್ದ ಆ ತೇಜೋಮಯವಾದ ಅಂಡದಿಂದ ಮೇಲೆದ್ದು ಆ ವಿರಾಟ್ ಪುರುಷನು ಪುನಃ ಅದರಲ್ಲಿ ಪ್ರವೇಶ ಮಾಡಿ ಅದರಲ್ಲಿ ಮತ್ತು ಹಲವು ಬಗೆಯ ಛಿದ್ರಗಳನ್ನು ಮಾಡಿದನು. ಎಲ್ಲಕ್ಕೂ ಮೊದಲು ಅದರಲ್ಲಿ ಬಾಯಿಯು ಪ್ರಕಟಗೊಂಡಿತು. ಅದರಿಂದ ವಾಗೇಂದ್ರಿಯವಾದ ನಾಲಿಗೆಯು ಮತ್ತು ಅನಂತರ ಅದರ ಅಧಿಷ್ಠಾತೃ ದೇವತೆಯಾದ ಅಗ್ನಿಯು ಉತ್ಪನ್ನರಾದರು. ಆಮೇಲೆ ಮೂಗು ಹೊಳ್ಳೆಗಳು ಪ್ರಕಟಗೊಂಡವು ಮತ್ತು ಅವುಗಳಿಂದ ಪ್ರಾಣಸಹಿತವಾದ ಘ್ರಾಣೇಂದ್ರಿಯದ ಉತ್ಪತ್ತಿಯಾಯಿತು. ಘ್ರಾಣೇಂದ್ರಿಯದ ನಂತರ ಅದರ ಅಧಿಷ್ಠಾತ್ರವಾದ ವಾಯುದೇವರು ಉತ್ಪನ್ನರಾದರು. ಆಮೇಲೆ ಕಣ್ಣಿನ ಗೋಳಗಳು ಪ್ರಕಟಗೊಂಡು ಅವುಗಳಿಂದ ಕಣ್ಣು ಎಂಬ ಇಂದ್ರಿಯವು ಆವಿರ್ಭವಿಸಿದ ನಂತರ ಅದರ ಅಧಿಷ್ಠಾತ್ರವಾದ ಸೂರ್ಯದೇವರು ಉತ್ಪನ್ನರಾದರು. ಅದರ ನಂತರ ಕಿವಿದೆರೆಗಳು ಪ್ರಕಟಗೊಂಡವು. ಅವುಗಳಿಂದ ಅವುಗಳ ಇಂದ್ರಿಯವಾದ ಕಿವಿ ಎಂಬ ಇಂದ್ರಿಯವು ಮತ್ತು ಅದರ ಅಭಿಮಾನಿ ದೇವತೆಯಾದ ದಿಗ್ದೇವತೆಯು ಪ್ರಕಟಗೊಂಡವು. ಇದಾದ ನಂತರ ಆ ವಿರಾಟ್ ಪುರುಷನಲ್ಲಿ ತೊಗಲು ಎಂಬ ಇಂದ್ರಿಯವು ಕಾಣಿಸಿಕೊಂಡಿತು. ಅದರಿಂದ ಮೈಗೂಡಲು ಗಡ್ಡ ಮೀಸೆಗಳು ಮತ್ತು ತಲೆಗೂದಲುಗಳು ಆವಿರ್ಭವಿಸಿದವು. ಅನಂತರ ಆ ತೊಗಲು ಎಂಬ ಇಂದ್ರಿಯದ ದೇವತೆಗಳಾದ ಔಷಧಿಗಳು, ಅನ್ನವೇ ಮುಂತಾದವುಗಳು ಪ್ರಕಟಗೊಂಡವು. ಆಮೇಲೆ ಲಿಂಗವು ಉದ್ಭವವಾಯಿತು. ಅದರಿಂದ ವೀರ್ಯವು ಮತ್ತು ವೀರ್ಯದಿಂದ ಲಿಂಗದ ಅಭಿಮಾನಿ ದೇವತೆಯಾದ ಆಪೋ ಅಥವಾ ಜಲದೇವತೆಯು ಪ್ರಕಟಗೊಂಡರು. ಆಮೇಲೆ ಗುರುವಿನ ಪ್ರಕಟವಾಯಿತು. ಅದರಿಂದ ಅಪಾನವಾಯುವು ಮತ್ತು ಅಪಾನದ ನಂತರ ಅದರ ಅಭಿಮಾನಿ ದೇವತೆಯಾಗಿ ಲೋಕಗಳಲ್ಲಿ ಭಯವನ್ನು ತುಂಬಿಸುವ ಮೃತ್ಯುದೇವತೆಯು ಕಾಣಿಸಿಕೊಂಡರು. ಅದಾದ ಮೇಲೆ ಹಸ್ತ ಅಥವಾ ಕೈ ಎಂಬ ಇಂದ್ರಿಯವು ಪ್ರಕಟಗೊಂಡಿತು. ಅದರಿಂದ ಬಲವು ಮತ್ತು ಬಲದ ಅಭಿಮಾನಿ ದೇವತೆಯಾದ ಇಂದ್ರನು ಪ್ರಕಟವಾದರು. ಅನಂತರ ಚರಣ ಅಥವಾ ಕಾಲು ಎಂಬ ಇಂದ್ರಿಯವು ಪ್ರಕಟಗೊಂಡಿತು. ಅದರಿಂದ ನಡೆ ಎಂಬ ಕ್ರಿಯೆಯು ಮತ್ತು ಪಾದೇಂದ್ರಿಯದ ಅಭಿಮಾನಿಯಾದ ವಿಷ್ಣುದೇವರು ಪ್ರಕಟಗೊಂಡರು. ಹಾಗೆಯೇ ವಿರಾಟ್ ಪುರುಷನ ನಾಡಿಗಳು ಪ್ರಕಟಗೊಂಡಾಗ ಅವುಗಳಿಂದ ರಕ್ತವು ಉತ್ಪನ್ನವಾಯಿತು ಮತ್ತು ಅದರಿಂದ ನದಿಗಳು ಆವಿರ್ಭವಿಸಿದವು. ಆಮೇಲೆ ಆತನ ಹೊಟ್ಟೆಯು ಪ್ರಕಟಗೊಂಡಿತು. ಅನಂತರ ಹಸಿವು ಬಾಯಾರಿಕೆಗಳು ಪ್ರಕಟಗೊಂಡವು ಮತ್ತು ಹೊಟ್ಟೆಯ ಅಭಿಮಾನಿ ದೇವತೆಯಾದ ಸಮುದ್ರ ರಾಜನು ಉತ್ಪನ್ನನಾದನು. ಅದಾದ ನಂತರ ಆತನ ಹೃದಯವು ಪ್ರಕಟಗೊಂಡಿತು. ಹೃದಯದಿಂದ ಮನಸ್ಸು ಪ್ರಕಟವಾಯಿತು. ಮನಸ್ಸಿನ ಅನಂತರ ಅದರ ಅಭಿಮಾನಿ ದೇವತೆಯಾದ ಚಂದ್ರನು ಕಾಣಿಸಿಕೊಂಡನು.
ಅನಂತರ ಬುದ್ಧಿಗೆ ಅಭಿಮಾನಿ ದೇವತೆಯಾದ ಬ್ರಹ್ಮನು ಕಾಣಿಸಿಕೊಂಡರು. ಅದಾದ ನಂತರ ಅಹಂಕಾರವು, ಅದರ ಅಭಿಮಾನಿ ದೇವತೆಯಾದ ರುದ್ರದೇವರು ಉತ್ಪನ್ನರಾದರು. ಅದಾದ ಮೇಲೆ ಚಿತ್ತವು ಮತ್ತು ಅದರ ಅಭಿಮಾನಿ ದೇವತೆಯಾದ ಕ್ಷೇತ್ರಜ್ಞನು ಕಾಣಿಸಿಕೊಂಡರು. ಈ ಕ್ಷೇತ್ರಜ್ಞನು ಮತ್ತು ಉಳಿದ ಎಲ್ಲ ದೇವತೆಗಳು ಉತ್ಪನ್ನರಾದರೂ ಕೂಡ ವಿರಾಟ್ ಪುರುಷನನ್ನು ಎಬ್ಬಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಆಗ ಅವರು ಆತನನ್ನು ಎಬ್ಬಿಸಲು ಕ್ರಮವಾಗಿ ತಮ್ಮ ತಮ್ಮ ಉತ್ಪತ್ತಿ ಸ್ಥಾನಗಳಲ್ಲಿ ಪ್ರವೇಶ ಮಾಡಿದರು. ಹೇಗೆಂದರೆ ಅಗ್ನಿಯು ವಾಣಿಯೊಡಗೂಡಿ ಬಾಯೊಳಗೆ ಪ್ರವೇಶಿಸಿದನು, ಆದರೆ ವಿರಾಟ್ ಪುರುಷನು ಏಳಲಿಲ್ಲ. ವಾಯುವು ಘ್ರಾಣೇಂದ್ರಿಯದೊಡನೆ ಮೂಗು ಹೊಳ್ಳೆಗಳಲ್ಲಿ ಪ್ರವೇಶಿಸಿದನು, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ಸೂರ್ಯದೇವನು ಕಣ್ಣು ಎಂಬ ಇಂದ್ರಿಯದೊಡನೆ ನೇತ್ರಗಳಲ್ಲಿ ಪ್ರವೇಶ ಮಾಡಿದನು, ಆದರೂ ಪುರುಷನು ಏಳಲಿಲ್ಲ. ದಿಕ್ಕುಗಳು ಶ್ರವಣೇಂದ್ರಿಯದೊಡನೆ ಕಿವಿದೆರೆಗಳೊಳಗೆ ಪ್ರವೇಶ ಮಾಡಿದವು, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ಆಗ ಔಷಧಿಗಳು ರೋಮ ಅಥವಾ ಮೈಗೂದಲುಗಳೊಡನೆ ತೊಗಲು ಎಂಬ ತಮ್ಮ ಇಂದ್ರಿಯವನ್ನು ಹೊಕ್ಕವು, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ಜಲವು ವೀರ್ಯದೊಡನೆ ಲಿಂಗದೊಳಗೆ ಪ್ರವೇಶ ಮಾಡಿತು, ಆಗಲೂ ಪುರುಷನನ್ನು ಏಳಿಸಲಾಗಲಿಲ್ಲ. ಮೃತ್ಯು ದೇವತೆಯು ಅಪಾನದೊಡನೆ ಗುದದೊಳಗೆ ಪ್ರವೇಶಿಸಿತು, ಆದರೂ ಪುರುಷನನ್ನು ಏಳಿಸುವುದಕ್ಕೆ ಅದು ಸಮರ್ಥವಾಗಲಿಲ್ಲ. ಇಂದ್ರನು ಬಲದೊಡನೆ ಕೈಗಳಲ್ಲಿ ಪ್ರವೇಶ ಮಾಡಿದರೂ ವಿರಾಟ್ ಪುರುಷನನ್ನು ಏಳಿಸಲಾಗಲಿಲ್ಲ. ವಿಷ್ಣುದೇವರು ಗತಿಯೊಡನೆ ಚರಣಗಳಲ್ಲಿ ಹೊಕ್ಕರೂ ಪುರುಷನು ಏಳಲಿಲ್ಲ. ನದಿಗಳು ರಕ್ತದೊಡನೆ ನಾಡಿಗಳಲ್ಲಿ ಪ್ರವೇಶ ಮಾಡಿದರೂ ವಿರಾಟ್ ಪುರುಷನನ್ನು ಎಬ್ಬಿಸಲಾಗಲಿಲ್ಲ. ಸಮುದ್ರವು ಹಸಿವು ಬಾಯಾರಿಕೆಗಳೊಡನೆ ಉದರದಲ್ಲಿ ಹೊಕ್ಕರೂ ವಿರಾಟ್ ಪುರುಷನನ್ನು ಎಬ್ಬಿಸಲಾಗಲಿಲ್ಲ. ಚಂದ್ರನು ಮನಸ್ಸಿನೊಡಗೂಡಿ ಹೃದಯದಲ್ಲಿ ಪ್ರವೇಶ ಮಾಡಿದನು, ಆದರೂ ವಿರಾಟ್ ಪುರುಷನು ಏಳಲೇ ಇಲ್ಲ. ಬ್ರಹ್ಮದೇವರು ಬುದ್ಧಿಯೊಡನೆ ಹೃದಯವನ್ನು ಹೊಕ್ಕರು, ವಿರಾಟ್ ಪುರುಷನು ಏಳಲಿಲ್ಲ. ರುದ್ರದೇವರು ಅಹಂಕಾರ ತತ್ವದೊಡನೆ ಅದೇ ಹೃದಯದಲ್ಲಿ ಪ್ರವೇಶ ಮಾಡಿದರೂ ವಿರಾಟ್ ಪುರುಷನನ್ನು ಎಬ್ಬಿಸಲಾಗಲಿಲ್ಲ. ಆದರೆ ಚಿತ್ತದ ಅಧಿಷ್ಠಾತ್ರವಾದ ಕ್ಷೇತ್ರಜ್ಞನು ಚಿತ್ತ ಸಹಿತನಾಗಿ ಹೃದಯದಲ್ಲಿ ಪ್ರವೇಶ ಮಾಡಲು ಒಡನೆಯೇ ವಿರಾಟ್ ಪುರುಷನು ಬಲದಿಂದ ಜಲದಿಂದ ಮೇಲೆದ್ದು ನಿಂತುಕೊಂಡನು. ಲೋಕದಲ್ಲಿ ನಿದ್ರಿಸುತ್ತಿರುವ ಪ್ರಾಣಿಯನ್ನು ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ ಮುಂತಾದವುಗಳು ಚಿತ್ತದ ಅಧಿಷ್ಠಾತ್ರವಾಗಿರುವ ಕ್ಷೇತ್ರಜ್ಞನ ಸಹಾಯವಿಲ್ಲದೆ ತಮ್ಮ ಬಲದಿಂದ ಏಳಿಸಲಾರವಲ್ಲವೇ? ಹಾಗೆಯೇ ವಿರಾಟ್ ಪುರುಷನನ್ನು ಕೂಡ ಅವರು ಕ್ಷೇತ್ರಜ್ಞನಾದ ಆತ್ಮನ ಸಹಾಯವಿಲ್ಲದೆ ಏಳಿಸಲು ಅಸಮರ್ಥರಾದರು. ತಮಸ್ಮಿನ್ ಪ್ರತ್ಯಗಾತ್ಮಾನಂ ಧಿಯಾ ಯೋಗ ಪ್ರವೃತ್ತಯ ಭಕ್ತ್ಯ ವಿರಕ್ತ್ಯ ಜ್ಞಾನೇನ ವಿವಿಚ್ಯಾತ್ಮನೆ ಚಿಂತೆಯೇತ್. ಆದ್ದರಿಂದ ಭಕ್ತಿ, ವೈರಾಗ್ಯ ಮತ್ತು ಚಿತ್ತದ ಏಕಾಗ್ರತೆಯ ಮೂಲಕ ಪ್ರಕಟವಾಗುವ ಜ್ಞಾನದ ಮೂಲಕ ಆ ಅಂತರಾತ್ಮ ಸ್ವರೂಪನಾದ ಕ್ಷೇತ್ರಜ್ಞನು ಈ ಶರೀರದಲ್ಲಿ ಇದ್ದಾನೆ ಎಂದು ವಿವೇಕದಿಂದ ತಿಳಿದು ಆತನನ್ನು ಧ್ಯಾನಿಸುತ್ತಿರಬೇಕು ಎಂದು ಹೇಳುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 26ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.